ಹೇಳಿ ಯಜಮಾನ್ರೆ, ನಿಮ್ಮ ಊರಿಗೆ ಏನಾರ ರಾಜಕಾರಣಿಗಳಿಂದ ಏನಾರು ಹೆಲ್ಪ್ ಆಗಿದೆಯಾ? ಎಂಥದ್ದು ಆಗಿಲ್ಲ. ಏನು ಕೇಳ್ಬೇಡ್ರಿ ನೀವು. ಅದೊಂಚೂರು ಸಿಮೆಂಟ್ ರೋಡ್ ಮಾಡಿಕೊಟ್ರದ್ದು ಬಿಟ್ಟರೆ ಇನ್ಯಾವುದೂ ಆಗಿಲ್ಲ. ಕರಗಡ ಈ ಜನತಾ ಮನೆ ಮಾಡ್ಸಕ್ಕೆ ಅಂತೇಳಿ ನಮ್ಮ ಸ್ವಂತ ಸೈಟಾಗಿ ಬಂದು ಮನೆ ಕಟ್ಕೊಂಡೆ ಮಾಡಿಕೊಡ್ತೀವಿ ಅಂತೇಳಿ ಯಾರು ಮೆಂಬರ್ಗಳು ಫೋಟೋ ಎಲ್ಲ ತಿಕ್ಕೊಂಡು ಹೋಗಿ ಕ್ಯಾನ್ಸಲ್ ಐತೆ ಅಂತ ಹೇಳಿರು. ಅವ್ರವಕ್ಕೆಲ್ಲ ಕ್ಯಾನ್ಸಲ್ ಆಗಿರಲಿಲ್ಲ. ಈ ಥರ ರಾಜಕಾರಣಿಗಳು ನಡೀತಾ ಐತೆ. ಈಗ ಪ್ರಜ್ವಲ್ ರೇವಣ್ಣ ಅವರು MP ಎಲೆಕ್ಷನ್ ನಿಂತಿದ್ದಾರೆ. JDS BJPಯಿಂದ, ಕಾಂಗ್ರೆಸ್ಸಿಂದ ಶ್ರೇಯಸ್ ಪಟೇಲ್ ನಿಂತಿದ್ದಾರೆ. ಏನು ಅನಿಸುತ್ತೆ ನಿಮಗೆ ಈ ಸಲ ಎಲೆಕ್ಷನು? ಈ ಎಲ್ಲ ಸರ್ಕಾರನೂ ನೋಡಿ ಅಣ್ಣ ಆಗ್ಬಿಟ್ಟಿದ್ವಿ. 1,500 ರೂಪಾಯಿ ಗೊಬ್ಬರ ಚೀಲ ಆಯಿತು, 100 ರೂಪಾಯಿ ಡೀಸೆಲ್ ಆಯ್ತು, 100 ಚಿಲ್ಲರೆ ಪೆಟ್ರೋಲ್ ಆಯ್ತು. ರೈತ ಬಳಸೋ ವಸ್ತು ಯಾವುದು ಕಡಿಮೆ ಇಲ್ಲ. ರೈತ ತಾನೇ ಮಾರೋದಿತ್ತಲ್ಲ 8 kg ಬಂತು, ಈ ಮಟ್ಟಕ್ಕೆ ಬಂದಿತ್ತು. ಆಮೇಲೆ 24 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಬಾವಿಯರಿಗೆ. 24 ಗಂಟೆ ಅಲ್ಲ, 3 ಗಂಟೆ ಕಾಲ ಕರೆಂಟ್ ಬರ್ತಿಲ್ಲ. ಕೇಳಿದರೆ ಅಲ್ಲಿ ಪ್ರಾಬ್ಲಮ್ಮು, ಇಲ್ಲಿ ಪ್ರಾಬ್ಲಮ್ಮು, ಬರೀ ಇದೇ ಬರ್ತೈತೆ ನೋಡ್ರಪ್ಪ. ರೈತನ ಪರಿಸ್ಥಿತಿ ಹದಗೆಟ್ಟು ನಿಂತಿತ್ತು ಇವತ್ತು. ನಿಮಗೆ ಊರಿಗೆ ಎಂಥ ಸಾಯ ಅದೇ ಎಣ್ಣೆ ಹಾಕರಿಗೆಲ್ಲ 2,000 ಕೊಟ್ಟು ಓಟ್ ಹಾಕ್ಸ್ಕೊಂಡು ಓರ್ರು. ಸುಳ್ಳು ಯಾಕೆ ಹೇಳೋದು ನಾನು? ಮೊಮ್ಮಕ್ಕಳು ಅವ್ರ ಮರಿ ಮಕ್ಕಳು ರಾಜಕೀಯ ಮಾಡಬೇಕು, ಬೇರೆ ಯಾರು ಮಾಡೋಂಗಿಲ್ಲ. ಯಾಕೆ ಮಾಡೋಂಗಿಲ್ಲ ಬೇರೆಯವರು? ನಾನು ಕೇಳ್ತಾ ಇರೋದು ಈಗ TV ಹಾಕೊಂಡು ನೋಡ್ಬಿಟ್ರೆ ನಾಚಿಕೆ ಆಗುತ್ತೆ ಇವ್ರು ಕಿತ್ತಾಟವ. ರಾತ್ರಿ 10:30 11 ಗಂಟೆಲಿ ನ್ಯೂಸ್ ನೋಡ್ತಲ್ಲ, ಕಚ್ಚಾಟ. ನಾಚಿಕೆ ಆಗಲ್ಲ ಅವ್ರಿಗೆ, ಜೀವನಕ್ಕೆ ನಾಚಿಕೆ ಆಗಲ್ವೇನ್ರಿ? ಸುಮ್ಮನೆ ಹುಡುಗಾಟವ ಅದೆಲ್ಲವಾ? ಈಗ ನಿಮಗೆ ಓಟ್ ಹಾಕಿರಲ್ವಾ, ನಿಮ್ಮದು 5 ವರ್ಷಕ್ಕೆ ಗೆಲ್ತಲ್ವಾ, ಬೇರೆ ಬಿಟ್ಕೊಡ್ಬೇಕು, ಸೇರಾಗಬೇಕು, ನಮ್ಮ ಮೊಮ್ಮಕ್ಕಳಾಗಬೇಕು. ಬರೀ ಇದೇ ಕೆಲಸ ನಡೀತಾ ಇರೋದು ರಾಜಕಾರಣಿಲಿ. ನಾನು ಹಂಗೆ ನೋಡ್ತಾ ಇದ್ದೀನಿ, ಭಯಂಕರ ಮೋಸ. ಈ ಥರ ಐತೆ ಸಮಸ್ಯೆ ಇವತ್ತು. ರಾಜಕೀಯ ಹೊಲ್ಸು ರಾಜಕೀಯ ಬೇಕಾದ್ರೆ ನಾನು ಹೇಳ್ತೀನಿ. ರಾಜಕೀಯ ಹಂಗಾರೆ ನಿಮಗೆ ಬೇಸತ್ತು ಹೋಗಿತ್ತು? ನನಗೆ ಬೇಡ ಅನಿಸ್ತೈತೆ. ನಿಮ್ಮ ಕೈ ಸುಳ್ಳೇನು ಹೇಳೋದು? ಯಾರಿಗ ನಮ್ಮ ಇಷ್ಟ ಬಂದರಿಗೆ ಓಟ್ ಹಾಕ್ಬಿಟ್ಟು ಸುಮ್ಮನಿರೋದು ಬೆಸ್ಟು. ಬೇಲೂರಿಂದ ಬರಬೇಕಿಲ್ಲ, ಎಲ್ಲ ಹಳ್ಳಿಗೆಲ್ಲವ, ತಾಲೂಕಿಂದವ. ಲೋಡ್ ಸೆಟ್ಟಿಂಗ್ ಮುಗ್ದಾತ್ ನಮ್ಮದಿಂದ. ಫೋನ್ ಮಾಡಿರಿ, ಈಗ ಬರ್ತಿತ್ತೆ. ಸಾಯಂಕಾಲ 4:15 ಆಗುತ್ತೆ, 11 ಗಂಟೆಗೆ ಫೋನ್ ಮಾಡಿರಿ, ಕರೆಂಟ್ ಬರೋ ಅಷ್ಟೊತ್ತಿಗೆ. ಅದು 100 ಸತಿ ಹೋಗಿ ಬರುತ್ತೆ. ಹಂಗಂತ ಕೇಳಿದರೆ ಫೋನೇ ಸ್ವಿಚ್ ಆಫ್ ಅವ್ರದ್ದು. ಎಷ್ಟರ ಮಟ್ಟಿಗೆ ಬಿಕ್ಕಟ್ಟಿದೆ ನಮ್ಮ ಬೇಲೂರು ತಾಲೂಕಿಗೆ ತಿಳ್ಕೊಳ್ಳಿ. ಇವ್ರಿಗೆ ಬೇಕಾದ್ರೆ ಸಾಯಂಕಾಲ ಸತಿ ಸೂಟ್ ಕೇಸಾಗೆ ದುಡ್ಡು ಇವ್ರ ಮನೆಗೆ. ನಮ್ಮ ಮನೆಗೆ ಯಾವ ತಂದು ಕೊಡೋನು ಯಾರೂ ಇಲ್ಲ. ನಮ್ಮ ಬೆಟ್ಟ ತೆಗಿಬೇಕು, ನಮ್ಮ ಹೆಂಡ್ರ ಮಕ್ಕಳು ನಮ್ಮ ಬಾವಿ ನಿಂತೋದ್ವಲ್ಲ ಅಂತೇಳಿ ರಾತ್ರಿ ಊಟ ಮಾಡಿಲ್ಲ. ಬೇಲೂರಿಗೆ ಹೋಗಿ ಜೀಪ್ ತಗೊಂಬಂದು ಅದೆತ್ಸಿ ಅದಕ್ಕೆ 4 ಪೈಪ್ ಬಿಟ್ಟು ಹಿಂಗೆ ನಮ್ಮ ಪರಿಸ್ಥಿತಿ ನೋಡಿರಿ. ಈಗ 11:30 ರೊಟ್ಟಿ ತಿಂದೀನಿ ಎರಡ. ಇನ್ನು ಸಾಯಂಕಾಲ ಮತ್ತೆ ಹೋಗ್ತೀವಿ ಈಗ ಅಡುಗೆ ಗಿಡ್ಸಕ್ಕೆ. ಅಲ್ಲಿ ಲೈನ್ ಬರ್ತಿತ್ತೆ, ಅದು 100 ಸತಿ ಹೋಗಿ ಬರುತ್ತೆ. ಕೇಳಿದರೆ ಲೈನ್ ಟ್ರಿಪ್ ಮುಗ್ದಾತು. ನಮ್ಮ ಫೋನ್ ಅಲೋ ಮಾಡಲ್ಲ ಅವರು. ಈ ಥರ ಐತೆ. ನನ್ನ ತೋಲು ಫೋನ್ ಐತೆ, ನಾ ಮಾತಾಡೋಕ್ಕಲ್ಲ ಹೆಚ್ಚಿಗೆ. ಔಷಧಿ ತರಕ್ಕೆ ಹೋಯ್ದು, ಇಟ್ಟದೈತೆ ಬಾಟ್ಲಿ, 1,400 ರೂಪಾಯಿ 4 ಕ್ಯಾನ್ಗೆ. ರೈತ ಬದುಕಿದ್ನ ಸ್ವಾಮಿ, ಬದುಕಿದ್ನ? ಏನಾರು ಕೇಳಕ್ಕೋರೆ ನಮಗೆಲ್ಲ ತೆರಿಗೆ ಹಾಕಿರಿ ಅಂತ ಹೇಳ್ತವ್ರೆ. ಯಾವ್ದು ಕೇಳಿ ತೆರಿಗೆ. ಒಂದು ಬೀಡಿ ಬಿಕ್ಕಿ ಬರ್ತಾಳಕ್ಕೆ ಹೋಗಿ ತೆರಿಗೆ. ಅದಕ್ಕೆ ಈ ಥರ ಸಮಸ್ಯೆ ನಡೀತಾ ಐತೆ ರೈತಂದು.